ಸ್ಥೂಲಕಾಯ ಶರೀರ ದಡುತಿಗೆ ತೂಕ ಇಳಿಯಲು ಉಪಾಯಗಳು. ಬನ್ನಿ ಒಂದೊಂದಾಗಿ ನೋಡೋಣ. ಮಜ್ಜಿಗೆಯನ್ನು 1-2 ತಿಂಗಳು ಬಿಡದೆ ಕುಡಿಯುತ್ತಿದ್ದರೆ ಸ್ಥೂಲಕಾಯ ಕರಗಿ ತೆಳ್ಳಗಾಗುವರು. ಮಜ್ಜಿಗೆಗೆ ಸೈಂಧಲ ಲವಣ ಮತ್ತು ಶುಂಠಿಯನ್ನು ಸೇರಿಸಿ ಸೇವಿಸಿದರೆ ಪಿತ್ತ ಶಮನವಾಗುತ್ತದೆ. ಸಕಲ ನಾಡಿಗಳು ದೋಷರಹಿತವಾಗಿ ಶರೀರವು ಪುಷ್ಟಿಯಾಗುತ್ತದೆ. ಮೊಸರನ್ನು ಪ್ರತಿದಿನ ಉಪಯೋಗಿಸುವುದರಿಂದ ಶರೀರದಲ್ಲಿ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ದಡುತಿ ದೇಹದವರು ಬೆಳ್ಳುಳ್ಳಿಯನ್ನು ಪ್ರತಿದಿನ ಆಹಾರದಲ್ಲಿ ಬಳಸಿದರೆ ತೂಕ ಕಡಿಮೆಯಾಗುತ್ತದೆ. ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ಮಾಡಿಕೊಂಡು ಪ್ರತಿದಿನ ತಿನ್ನುವುದರಿಂದ ದಡುತಿಗಳ ತೂಕ ಕಡಿಮೆಯಾಗುವುದು. ಸ್ಥೂಲಕಾಯದವರು ರಾತ್ರಿಯ ವೇಳೆ ಅನ್ನ ಊಟ ಮಾಡದೆ ಒಣ ಚಪಾತಿಯನ್ನು ತಿನ್ನುವುದರಿಂದ ತೆಳ್ಳಗಾಗುವರು. ಬಾಳೆಹಣ್ಣಿನ ತಿರುಳನ್ನು ಹಸುವಿನ ಹಾಲಿನಲ್ಲಿ ಚೆನ್ನಾಗಿ ಮಿದ್ದಿ ಅದಕ್ಕೆ ಬಾಳೆ ಹೂವಿನ ರಸ ಸೇರಿಸಿ ಸುಮಾರು 50 ದಿನಗಳ ಕಾಲ 1 ಚಮಚದಷ್ಟು ಸೇವಿಸುತ್ತಾ ಬಂದರೆ ಶರೀರ ತೂಕವು ಇಳಿಯುವುದು. ದಡುತಿ ಶರೀರದವರು ಪ್ರತಿದಿನ 4 ಟೀ ಚಮಚ ಹಳೆಯದಾದ ಜೇನುತುಪ್ಪವನ್ನು ಸೇವಿಸುತ್ತಿದ್ದರೆ ಶರೀರದ ತೂಕ ಇಳಿಯುವುದು, ದೈಹಿಕ ಶಕ್ತಿ ಹೆಚ್ಚಾಗುವುದು ಮತ್ತು ನರಗಳಲ್ಲಿ ಹೊಸ ಚೈತನ್ಯ ತುಂಬಿಕೊಳ್ಳುವುದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.